ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಯಾವಾಗ BJP ಸರ್ಕಾರ ಬಂತು ಆವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತೇನಿದೆ ಅವತ್ತು ಸೇಮ್ ಇತ್ತು, $106-105 ಪ್ರತಿ ಬ್ಯಾರಲ್ಗೆ. ಇವತ್ತು ಕೂಡ ಅದೇ ಪ್ರೈಸ್ ಇದೆ. ಆದರೆ ಅವತ್ತು ಪೆಟ್ರೋಲ್ ಬೆಲೆ 71 ಇತ್ತು, ಇವತ್ತು ಪೆಟ್ರೋಲ್ ಬೆಲೆ 110 ಆಗಿದೆ. ಇದು ಯಾಕೆ? ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಪೂರ ಮಣ್ಣು ಪಾಲು ಮಾಡಿದ್ದಾರೆ. ಇವತ್ತು ಟ್ರಂಪ್ ಕೆಳಗಡೆ ಆಗಿರ್ಬೋದು, ಇನ್ನೊಬ್ಬರ ಕೆಳಗಡೆ ಆಗಿರ್ಬೋದು, ಭಾರತದ ಏನು ನಾವು ಇಜ್ಜತ್ ಅಂತೀವಲ್ಲ, ಭಾರತದ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿದ್ದಾರೆ. ಅದಕ್ಕೆ ಇವತ್ತು ಜಗತ್ತಿನಾದ್ಯಂತ ಬೆಲೆ ಏರಿಕೆ ಆಗ್ತಾ ಇದೆ, ಒಪ್ಕೋತೀವಿ ನಾವು. ಅದು ಜಗತ್ತಿನಾದ್ಯಂತ ಒಂದು ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದ್ರೆ, ಭಾರತದಲ್ಲಿಯೇ ಒಂದು ವಿಚಿತ್ರ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿಜಿಯವರು. ಅವರ ತಾಳಕ್ಕೆ ಕುಣಿಯೋದಲ್ಲದೆ ಇವತ್ತು ದೇಶದ ಜನರನ್ನ ಬಡತನದ ಕತ್ತಲೆ ಕೂಪಕ್ಕೆ ತಳ್ಳುವಂತ ಕೆಲಸವನ್ನ ಇವತ್ತು ಮಾನ್ಯ ಮೋದಿಜಿಯವರು ಮಾಡ್ಲತ್ತಾರ. ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ದಿನ ದಿನ ಏನು ಹೆಚ್ಚಿಗೆ ಮಾಡ್ತಾ ಇದೆ, ಅದರ ವಿರೋಧವಾಗಿ ನಾವೆಲ್ಲ ಸುಭಾಷ್ ರಾಠೋಡ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಇಡೀ ದೇಶದ ಮೇಲೆ ಹಾಗೂ ಸ್ಪೆಷಲಿ ಕರ್ನಾಟಕ ರಾಜ್ಯ ಮೇಲೆ ಒಂದು ಮಲತಾಯಿ ಧೋರಣೆಯನ್ನು ಯಾವಾಗಲೂ ಮಾಡ್ಕೊಂಡು ಬಂದರೆ ಈಗಂತೂ ತುಂಬ ಜಾಸ್ತಿ ಮಾಡ್ತಾಯಿದೆ. ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಹಿತವಾಗಿ ಬಡವರಿಗೆ ಅನುಕೂಲ ಆಗುವ ಸ್ಕೀಮ್ಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನಾವು ತಂದಿದ್ದೇವೆ. ಆದರೆ ಇದು ಡೀಸೆಲು ಗ್ಯಾಸು ಏನು ಬೆಲೆ ದಿನ ದಿನ ಏರಿಸ್ತಾ ಇದ್ದಾರೆ, ಅದರಿಂದ ಬಡವರಿಗೆ ತುಂಬ ಒಂದು ಅನ್ಯಾಯ ಹಾಗೂ ತೊಂದರೆ ಆಗ್ತಾ ಇದೆ. ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಅವರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ, ತಾವು ಇಮಿಡಿಯೇಟ್ಲಿ ಗ್ಯಾಸು ಮತ್ತು ತೇಲ ಬೆಲೆಯನ್ನು ತಾವು ಕಮ್ಮಿ ಮಾಡಲೇಬೇಕು, ಇಲ್ಲಾಂದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ರೈತ ವಿರೋಧಿ, ವಿದ್ಯಾರ್ಥಿ ವಿರೋಧಿ, ಜನಸಾಮಾನ್ಯರ ವಿರೋಧಿ ಕೇಂದ್ರ ಸರ್ಕಾರ ಇದೆ, ಅವ್ರ ವಿರುದ್ಧ ಇವತ್ತೇನು ಬೆಲೆ ನಮ್ಮ ಡೀಸೆಲ್ ಹಾಗೂ ಗ್ಯಾಸಿನ ಬೆಲೆ ಏರಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಯಾವಾಗ BJP ಸರ್ಕಾರ ಬಂತು ಆವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತೇನಿದೆ ಅವತ್ತು ಸೇಮ್ ಇತ್ತು, $106-105 ಪ್ರತಿ ಬ್ಯಾರಲ್ಗೆ. ಇವತ್ತು ಕೂಡ ಅದೇ ಪ್ರೈಸ್ ಇದೆ. ಆದರೆ ಅವತ್ತು ಪೆಟ್ರೋಲ್ ಬೆಲೆ 71 ಇತ್ತು, ಇವತ್ತು ಪೆಟ್ರೋಲ್ ಬೆಲೆ 110 ಆಗಿದೆ. ಇದು ಯಾಕೆ? ಇವತ್ತು ಕಷ್ಟದಲ್ಲಿದ್ದಾರೆ ಜನಸಾಮಾನ್ಯರು. ಇವತ್ತು ವಿದ್ಯಾರ್ಥಿಗಳು ನೀವು ಹಾಲತ್ ನೋಡಿದ್ರಿ ಮೊನ್ನೆ ನೀಟ್ ಎಕ್ಸಾಮ್ದೆಲ್ಲ. ಇವತ್ತು ಗ್ಯಾಸ್ ಬೆಲೆ ಇಷ್ಟೊಂದು ಮಾಡಿದ್ರೆ ನಮ್ಮ ಮಹಿಳೆಯರು ಪಾಪ, ಹೋಟೆಲ್ದವರು, CNG ಪ್ರೈಸ್, ಮೊನ್ನೆ ನಾನು ಬೆಂಗಳೂರು ಹೋಗಿದ್ದೆ, ಆಟೋದವನು ಅಳ್ತಾ ಇದ್ದಾನೆ, ಸರ್ ನಮಗೆ ₹1 ಉಳಿತಾ ಇಲ್ಲ, ಈ CNG ಬೆಲೆ ಇಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ. ಇವತ್ತು 43 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಇಲ್ಲಿವರೆಗೆ, ಪ್ಲಸ್ RBI ಇದೊಂದು ಹಿಡಿದ್ರೆ ಸುಮಾರು 53 ಲಕ್ಷ ಕೋಟಿ BJP ಸರ್ಕಾರಕ್ಕೆ ಕಳೆದ 12 ವರ್ಷದಿಂದ ಇವ್ರಿಗೆ ಇಲ್ಲಿಂದ ಹಣ ನಾವು ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ. ಈಗ ಯಾಕೆ ಅವರು ಅದು ರೋಲ್ ಬ್ಯಾಕ್ ಮಾಡಬಾರ್ದು? ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ, ಇವತ್ತು ಇವರು ಟ್ಯಾಕ್ಸ್ ಫ್ಯೂಲ್ ಪ್ರೈಸ್ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಎಚ್ಚರ ಕೊಡ್ತಾ ಇದ್ದೀವಿ ಇವತ್ತು ಕಲಬುರಗಿ ಮುಖಾಂತರ. ಇವ್ರು ಏನಾದರೂ ಹಿಂಗೆ ಕಂಟಿನ್ಯೂ ಮಾಡಿದ್ರೆ, ಇದು ಪ್ರೈಸನ್ನು ಅವರು ಕಮ್ಮಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಜನಸಾಮಾನ್ಯರಿಗೆ ತೊಗೊಂಡು ಪರವಾಗಿ ಮಾಡ್ತೀವಿ. ಆದಷ್ಟು ಬೇಗ ನಾವು ಭಾಳ ಕಷ್ಟದಲ್ಲಿದ್ದಾರೆ ಎಲ್ಲ ಜನಸಾಮಾನ್ಯರು, ಆದಷ್ಟು ಬೇಗ ಇದು ಏನು ಪ್ರೈಸ್ ನೀವು ಜಾಸ್ತಿ ಮಾಡಿದರೆ ಅದು ಹಿಂಪಡಿಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕೇಂದ್ರದ ಮೋದಿ ನೇತೃತ್ವ BJP ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ, ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆರವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕೇಂದ್ರದ ಆಡಳಿತದ ವಿರುದ್ಧ, ಅವರ ಜನವಿರೋಧಿ ನೀತಿಯ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅವರ ಆದೇಶದ ಮೇರೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರಣಾಂತರದಿಂದ ಬೆಂಗಳೂರಲ್ಲಿ ಉಳಿದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಇವತ್ತು ಬೆಲೆ ಏರಿಕೆ ವಿರುದ್ಧ, BJPಯ ದುರಾಡಳಿತದ ವಿರುದ್ಧ ಮತ್ತು ಅನ್ಯಾಯ ಅತ್ಯಾಚಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಜನಸಾಮಾನ್ಯರು ಜೀವನ ನಡೆಸ್ತಕ್ಕಂಥದ್ದು ಭಾಳ ಕಷ್ಟಕರ ಆಗಿದೆ. ಬರೀ ಡೀಸೆಲ್ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಅಷ್ಟೇ ಅಲ್ಲ, ಇವತ್ತು ದಿನನಿತ್ಯದ ವಸ್ತುಗಳು, ಕಾಯಿಪಲ್ಯ ಹಿಡ್ಕೊಂಡು ಎಲ್ಲ ದಿನಸಿ ವಸ್ತುಗಳು ಹಿಡ್ಕೊಂಡು ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರು ಕಷ್ಟ ಆಗ್ತಾ ಇದೆ ಜೀವನ ನಡೆಸಲಿಕ್ಕೆ. ಹಾಗಾಗಿ ನಾವು ಎತ್ತತಕ್ಕಂಥ ಧ್ವನಿ ಇದು ಬರೀ ಕಾಂಗ್ರೆಸ್ ಧ್ವನಿ ಅಲ್ಲ, ಇದು ರಾಷ್ಟ್ರದಲ್ಲಿ ಜನಸಾಮಾನ್ಯರು ಕಷ್ಟ ಅನುಭವಿಸ್ತಕ್ಕಂಥ ಧ್ವನಿ. ಅವರ ಧ್ವನಿಯನ್ನು ನಾವು, ಅವರ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಎತ್ತಾ ಇದ್ದೇವೆ. ಇಷ್ಟಕ್ಕೆ ನಾವು ಅನೇಕ ವಸ್ತುಗಳ ಬೆಲೆ ಖಂಡಿಸ್ತಾ ಇದ್ದೀವಿ ಏರಿಕೆಯನ್ನು, ಮತ್ತು ಅದು ವಿಡ್ರಾ ಮಾಡ್ಕೋಬೇಕು, ಕಡಿಮೆ ಮಾಡಬಹುದಾಗಿದೆ.
ಈಗ ಅನೇಕರು ಹೇಳ್ತಾರೆ ರಾಜ್ಯ ಸರ್ಕಾರ ಕೂಡ ಇನ್ವಾಲ್ವ್ ಆದರೆ ಮಾಡಬಹುದು ಅಂಥೇಳಿ. ಆದರೆ ಯಾವ ನೀತಿ ಕೇಂದ್ರ ಸರ್ಕಾರ ಅನ್ನಿಸ್ತಾ ಇದೆ ಆ ನೀತಿಗಳನ್ನು ಕೇಂದ್ರ ಸರ್ಕಾರವೇ ಬದಲಾವಣೆ ಮಾಡಬೇಕು ಹೊರತು ರಾಜ್ಯ ಸರ್ಕಾರ ಮಾಡುವಂಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ನಾವು ಇವತ್ತು ಜನರ ಹೊರೆ ಇಳಿಸಲಿಕ್ಕೆ ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಇವತ್ತು ಜನರ ಕಷ್ಟದಲ್ಲಿದ್ದಾರೆ ಅಂತೇಳಿ 2,000 ರೂಪಾಯಿ ಪ್ರತಿ ಮಹಿಳೆಗೆ ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಕೊಡ್ತಾ ಇದ್ದೀವಿ, ಇವತ್ತು ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ. ಅನೇಕ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕೋ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಗೆ ಖುಷ್ ಮಾಡಲಿಕ್ಕೆ, ಇಡೀ ನಮ್ಮ ಕ್ಯಾಪಿಟಲಿಸಮ್ ನಮ್ಮ ದೇಶದಲ್ಲಿ ಬೆಳೆಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಪೂರ ಮಣ್ಣು ಮಾಡಿದ್ದಾರೆ. ಇವತ್ತು ಟ್ರಂಪ್ ಕೆಳಗಡೆ ಆಗಿರ್ಬೋದು, ಇನ್ನೊಬ್ಬರ ಕೆಳಗಡೆ ಆಗಿರ್ಬೋದು, ಭಾರತದ ಏನು ನಾವು ಇಜ್ಜತ್ ಅಂತೀವಲ್ಲ, ಭಾರತದ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ದೇಶದ ಜನವಿರೋಧಿ ನೀತಿ ವಿರೋಧ ಮತ್ತು ಆಡಳಿತದಲ್ಲಿ ದುಸ್ಥಿತಿ ತಂದಿದ್ದ ಕಾರಣಕ್ಕಾಗಿ ನಾವು ಇಡೀ ದೇಶ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಅವರಿಗೆ ಧಿಕ್ಕಾರ ಆಗ್ತಾ ಇದ್ದೇವೆ. ದೇಶದ ಜನತೆಗೆ ಬೆಲೆ ಏರಿಕೆ ಎಂಬ ಒಂದು ಶಾಕ್ ಕೇಂದ್ರ ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ಮೋದಿ ಆಳ್ವಿಕೆಯಲ್ಲಿ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ಇವತ್ತು ಜಗತ್ತಿನಾದ್ಯಂತ ಬೆಲೆ ಏರಿಕೆ ಆಗ್ತಾ ಇದೆ, ಒಪ್ಕೋತೀವಿ ನಾವು. ಅದು ಜಗತ್ತಿನಾದ್ಯಂತ ಒಂದು ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದ್ರೆ ಭಾರತದಲ್ಲಿಯೇ ಒಂದು ವಿಚಿತ್ರ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿಜಿಯವರು. ಇವತ್ತು ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ವಿರೋಧವನ್ನು ಕಟ್ಕೊಂಡು ಇವತ್ತು ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ ಮೇಲೆ ಅವ್ರು ಹೆಂಗೆ ನಮಗೆ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಾರ? ಮೋದಿಯವರು ಮಾಡ್ತಾ ಇರೋದು ತಮ್ಮ ಜುಟ್ಟನ್ನ ಒಯ್ದು ಅವರ ಗುರು, ಅವರ ಜಗದ್ಗುರು ಟ್ರಂಪ್ ಅವ್ರ ಕೈ ಕೊಟ್ಟು ಅವ್ರು ಹೇಳ್ದಂಗೆ ಕುಣಿಯುವಂಥ ಕೆಲಸ ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲಕತ್ತಾರ. ಅವರ ತಾಳಕ್ಕೆ ಕುಣಿಯೋದಲ್ಲದೆ ಇವತ್ತು ದೇಶದ ಜನರನ್ನ ಬಡತನದ ಕತ್ತಲೆ ಕೂಪಕ್ಕೆ ತಳ್ಳುವಂಥ ಕೆಲಸವನ್ನ ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲತ್ತಾರ. ಸಾಧ್ಯ ಆದರೆ ಮಾನ್ಯ ಮೋದಿಜಿ ಅವರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ದೇಶದ ಮಹಿಳೆಯರ, ರೈತರ, ಯುವಕರ ಎಲ್ಲನೂ ಕಷ್ಟ ಅರ್ಥ ಮಾಡ್ಕೊಂಡು ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಏನು ಬೇಡ ಮಾನ್ಯ ಮೋದಿಜಿ ಅವರೇ, ನಿಮಗೆ ಕೈಯಿಂದ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡೋಕ್ಕಾಗಲಿಲ್ಲ, ರಸಗೊಬ್ಬರದ ಬೆಲೆ ಕಡಿಮೆ ಮಾಡೋಕ್ಕಾಗಲಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ, ಇವತ್ತು ಮಹಿಳೆಯರ ಜೊತೆ ಜೀವನ ಜೊತೆ ನೀವು ಆಟ ಆಡ್ಲಕತ್ತೀರಿ. ಅಚ್ಚ ದಿನ ತರ್ತೀನಿ ಅಂತ ಅಚ್ಚ ದಿನದ ಕನಸು ನಾಡಿನ ಮಹಿಳೆಯರಿಗೆ, ಯುವಕರ ಕಣ್ಣಿ ಕೊಟ್ಟು ಇವತ್ತು ಕರಾಳ ಕತ್ತಲೆ ದಿನಗಳನ್ನು ನೀವು ನಮ್ಮ ಮುಂದಿಡ್ತಾ ಇದ್ದೀರಿ. ನೀವು ಈ ಒಂದು ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾವು ಹೇಳಕ್ ಬಯಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.